ಕೆಲವೇ ಕ್ಷಣಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ಆಗಲಿದೆ. ಅಮೆರಿಕ ಇರಾನ್ ನಡುವೆ ನಡೆಯಲಿರುವಂತಹ ಸಭೆ ಇದು ಬಹಳ ಪ್ರಮುಖ. ಅಮೆರಿಕ ತಂಡಕ್ಕೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ ಇದೆ. ಇರಾನ್ ನಿಯೋಗಕ್ಕೆ ಸ್ಪೀಕರ್ ಖಲೀಬಾಫ್ ನೇತೃತ್ವ ಇದೆ. ಇರಾನ್ 14 ಜನರ ನಿಯೋಗ ಮಾಡಿಕೊಂಡಿದೆ. ಇಸ್ಲಾಮಾಬಾದ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಭದ್ರತಾ ದೃಷ್ಟಿಯಿಂದ ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಕೂಡ ಮಾಡಲಾಗಿದೆಯಂತೆ. ಸಾರ್ವಜನಿಕ ರಜೆ ಕೂಡ ಘೋಷಣೆಯಾಗಿದೆಯಂತೆ. ಜನರು ಯಾರು ಕೂಡ ಬೀದಿಗಿಳಿಬಾರದು ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ. ಈ ನಿನ್ನೆ ನನಗೆ ಗಮನಿಸ್ತಾ ಇದೆ, ಸಂಧಾನದ ನಂತರ ಸಮರ ಅಂತ. ಯುದ್ಧ ನಿಲ್ಲಿಸ್ಬಿಡೋಣ ಸದ್ಯಕ್ಕೆ, ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಮಾಡಿದ ಮೇಲೂ ಕೂಡ ಒಂದಷ್ಟು ಆದಂತ ಅಟ್ಯಾಕ್ಗಳು, ಅದಾದ್ಮೇಲೆ ಈ ಬೆಳವಣಿಗೆ, ಅಮೆರಿಕ ಇರಾನ್ ಈ ಸಭೆಯಿಂದ ಈ ಯುದ್ಧದ ಬಗ್ಗೆ ಮತ್ತಷ್ಟು ಏನಾದ್ರೂ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗುವಂತ ಸಾಧ್ಯತೆ ಇದೆ. ಸೊ ಹಂಗಾಗಿ ಇರಾನ್ ಕಡೆ 16 ಜನ ಇದ್ದಾರೆ. ಸಂಧಾನ ಸಭೆಗೂ ಮುನ್ನ ಇರಾನ್ಗೆ ಟ್ರಂಪ್ ಧಮಕಿ ಬೇರೆ ಹಾಕಿರೋದು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸಂಧಾನ ಸಭೆ ಆರಂಭಕ್ಕೂ ಮುನ್ನ ಮತ್ತೆ ಟ್ರಂಪ್ ಧಮಕಿ ಹಾಕಿರೋದು, ಇರಾನ್ನಿಂದ ಹಾರ್ಮೋಜ್ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿರೋದು. ಏನು ಹಾರ್ಮೋಜ್ ಜಲಸಂಧಿ ನಿಮಗೆ ಸೀಸ್ ಫೈರ್ ಆದಾಗ ಓಕೆ ಅದನ್ನ ಓಪನ್ ಮಾಡಿದ್ರು, ಈಗ ಅದನ್ನ ಬಂಧಿಸುವಂತ ಅಂದ್ರೆ ಬಂಧನ ಮಾಡುವಂತ ಕೆಲಸ ಆಗಿದೆ, ಅಂದ್ರೆ ಕ್ಲೋಸ್ ಮಾಡುವಂತ ಕೆಲಸ ಮತ್ತೆ ಆಗಿದೆ. ಅದರಲ್ಲಿ ಬೇರೆ ಧಮಕಿ ಬೇರೆ. ಈಗ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ. ಟೋಲ್ ಶುಲ್ಕದಿಂದ ಇರಾನ್ ಸ್ವಲ್ಪ ಹಣ ಮಾಡಬಹುದು, ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿ ಬೇರೆ ಕಾಡಿರೋದು ಪೋಸ್ಟ್ ಮುಖಾಂತರ ಅಮೆರಿಕ ಅಧ್ಯಕ್ಷರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ಆಗಲಿದೆ. ಅಮೆರಿಕ ಇರಾನ್ ನಡುವೆ ನಡೆಯಲಿರುವಂತಹ ಸಭೆ ಇದು ಬಹಳ ಪ್ರಮುಖ. ಅಮೆರಿಕ ತಂಡಕ್ಕೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ ಇದೆ. ಇರಾನ್ ನಿಯೋಗಕ್ಕೆ ಸ್ಪೀಕರ್ ಖಲೀಬಾಫ್ ನೇತೃತ್ವ ಇದೆ. ಇರಾನ್ 14 ಜನರ ನಿಯೋಗ ಮಾಡಿಕೊಂಡಿದೆ. ಇಸ್ಲಾಮಾಬಾದ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಭದ್ರತಾ ದೃಷ್ಟಿಯಿಂದ ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಕೂಡ ಮಾಡಲಾಗಿದೆಯಂತೆ. ಸಾರ್ವಜನಿಕ ರಜೆ ಕೂಡ ಘೋಷಣೆಯಾಗಿದೆಯಂತೆ. ಜನರು ಯಾರು ಕೂಡ ಬೀದಿಗಿಳಿಬಾರದು ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ. ಈ ನಿನ್ನೆ ನನಗೆ ಗಮನಿಸ್ತಾ ಇದೆ, ಸಂಧಾನದ ನಂತರ ಸಮರ ಅಂತ. ಯುದ್ಧ ನಿಲ್ಲಿಸ್ಬಿಡೋಣ ಸದ್ಯಕ್ಕೆ, ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಮಾಡಿದ ಮೇಲೂ ಕೂಡ ಒಂದಷ್ಟು ಆದಂತ ಅಟ್ಯಾಕ್ಗಳು, ಅದಾದ್ಮೇಲೆ ಈ ಬೆಳವಣಿಗೆ, ಅಮೆರಿಕ ಇರಾನ್ ಈ ಸಭೆಯಿಂದ ಈ ಯುದ್ಧದ ಬಗ್ಗೆ ಮತ್ತಷ್ಟು ಏನಾದ್ರೂ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗುವಂತ ಸಾಧ್ಯತೆ ಇದೆ. ಸೊ ಹಂಗಾಗಿ ಇರಾನ್ ಕಡೆ 16 ಜನ ಇದ್ದಾರೆ. ಸಂಧಾನ ಸಭೆಗೂ ಮುನ್ನ ಇರಾನ್ಗೆ ಟ್ರಂಪ್ ಧಮಕಿ ಬೇರೆ ಹಾಕಿರೋದು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸಂಧಾನ ಸಭೆ ಆರಂಭಕ್ಕೂ ಮುನ್ನ ಮತ್ತೆ ಟ್ರಂಪ್ ಧಮಕಿ ಹಾಕಿರೋದು, ಇರಾನ್ನಿಂದ ಹಾರ್ಮೋಜ್ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿರೋದು. ಏನು ಹಾರ್ಮೋಜ್ ಜಲಸಂಧಿ ನಿಮಗೆ ಸೀಸ್ ಫೈರ್ ಆದಾಗ ಓಕೆ ಅದನ್ನ ಓಪನ್ ಮಾಡಿದ್ರು, ಈಗ ಅದನ್ನ ಬಂಧಿಸುವಂತ ಅಂದ್ರೆ ಬಂಧನ ಮಾಡುವಂತ ಕೆಲಸ ಆಗಿದೆ, ಅಂದ್ರೆ ಕ್ಲೋಸ್ ಮಾಡುವಂತ ಕೆಲಸ ಮತ್ತೆ ಆಗಿದೆ. ಅದರಲ್ಲಿ ಬೇರೆ ಧಮಕಿ ಬೇರೆ. ಈಗ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ. ಟೋಲ್ ಶುಲ್ಕದಿಂದ ಇರಾನ್ ಸ್ವಲ್ಪ ಹಣ ಮಾಡಬಹುದು, ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿ ಬೇರೆ ಕಾಡಿರೋದು ಪೋಸ್ಟ್ ಮುಖಾಂತರ ಅಮೆರಿಕ ಅಧ್ಯಕ್ಷರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ಆಗಲಿದೆ. ಅಮೆರಿಕ ಇರಾನ್ ನಡುವೆ ನಡೆಯಲಿರುವಂತಹ ಸಭೆ ಇದು ಬಹಳ ಪ್ರಮುಖ. ಅಮೆರಿಕ ತಂಡಕ್ಕೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ ಇದೆ. ಇರಾನ್ ನಿಯೋಗಕ್ಕೆ ಸ್ಪೀಕರ್ ಖಲೀಬಾಫ್ ನೇತೃತ್ವ ಇದೆ. ಇರಾನ್ 14 ಜನರ ನಿಯೋಗ ಮಾಡಿಕೊಂಡಿದೆ. ಇಸ್ಲಾಮಾಬಾದ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಭದ್ರತಾ ದೃಷ್ಟಿಯಿಂದ ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಕೂಡ ಮಾಡಲಾಗಿದೆಯಂತೆ. ಸಾರ್ವಜನಿಕ ರಜೆ ಕೂಡ ಘೋಷಣೆಯಾಗಿದೆಯಂತೆ. ಜನರು ಯಾರು ಕೂಡ ಬೀದಿಗಿಳಿಬಾರದು ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ. ಈ ನಿನ್ನೆ ನನಗೆ ಗಮನಿಸ್ತಾ ಇದೆ, ಸಂಧಾನದ ನಂತರ ಸಮರ ಅಂತ. ಯುದ್ಧ ನಿಲ್ಲಿಸ್ಬಿಡೋಣ ಸದ್ಯಕ್ಕೆ, ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಮಾಡಿದ ಮೇಲೂ ಕೂಡ ಒಂದಷ್ಟು ಆದಂತ ಅಟ್ಯಾಕ್ಗಳು, ಅದಾದ್ಮೇಲೆ ಈ ಬೆಳವಣಿಗೆ, ಅಮೆರಿಕ ಇರಾನ್ ಈ ಸಭೆಯಿಂದ ಈ ಯುದ್ಧದ ಬಗ್ಗೆ ಮತ್ತಷ್ಟು ಏನಾದ್ರೂ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗುವಂತ ಸಾಧ್ಯತೆ ಇದೆ. ಸೊ ಹಂಗಾಗಿ
ಇರಾನ್ ಕಡೆ 16 ಜನ ಇದ್ದಾರೆ. ಸಂಧಾನ ಸಭೆಗೂ ಮುನ್ನ ಇರಾನ್ಗೆ ಟ್ರಂಪ್ ಧಮಕಿ ಬೇರೆ ಹಾಕಿರೋದು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸಂಧಾನ ಸಭೆ ಆರಂಭಕ್ಕೂ ಮುನ್ನ ಮತ್ತೆ ಟ್ರಂಪ್ ಧಮಕಿ ಹಾಕಿರೋದು, ಇರಾನ್ನಿಂದ ಹಾರ್ಮೋಜ್ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿರೋದು. ಏನು ಹಾರ್ಮೋಜ್ ಜಲಸಂಧಿ ನಿಮಗೆ ಸೀಸ್ ಫೈರ್ ಆದಾಗ ಓಕೆ ಅದನ್ನ ಓಪನ್ ಮಾಡಿದ್ರು, ಈಗ ಅದನ್ನ ಬಂಧಿಸುವಂತ ಅಂದ್ರೆ ಬಂಧನ ಮಾಡುವಂತ ಕೆಲಸ ಆಗಿದೆ, ಅಂದ್ರೆ ಕ್ಲೋಸ್ ಮಾಡುವಂತ ಕೆಲಸ ಮತ್ತೆ ಆಗಿದೆ. ಅದರಲ್ಲಿ ಬೇರೆ ಧಮಕಿ ಬೇರೆ. ಈಗ ಸಂಗ್ರಹಕ್ಕೆ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ. ಟೋಲ್ ಶುಲ್ಕದಿಂದ ಇರಾನ್ ಸ್ವಲ್ಪ ಹಣ ಮಾಡಬಹುದು, ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿ ಬೇರೆ ಕಾಡಿರೋದು ಪೋಸ್ಟ್ ಮುಖಾಂತರ ಅಮೆರಿಕ ಅಧ್ಯಕ್ಷರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ಆಗಲಿದೆ. ಅಮೆರಿಕ ಇರಾನ್ ನಡುವೆ ನಡೆಯಲಿರುವಂತಹ ಸಭೆ ಇದು ಬಹಳ ಪ್ರಮುಖ. ಅಮೆರಿಕ ತಂಡಕ್ಕೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ ಇದೆ. ಇರಾನ್ ನಿಯೋಗಕ್ಕೆ ಸ್ಪೀಕರ್ ಖಲೀಬಾಫ್ ನೇತೃತ್ವ ಇದೆ. ಇರಾನ್ 14 ಜನರ ನಿಯೋಗ ಮಾಡಿಕೊಂಡಿದೆ. ಇಸ್ಲಾಮಾಬಾದ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಭದ್ರತಾ ದೃಷ್ಟಿಯಿಂದ ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಕೂಡ ಮಾಡಲಾಗಿದೆಯಂತೆ. ಸಾರ್ವಜನಿಕ ರಜೆ ಕೂಡ ಘೋಷಣೆಯಾಗಿದೆಯಂತೆ. ಜನರು ಯಾರು ಕೂಡ ಬೀದಿಗಿಳಿಬಾರದು ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ. ಈ ನಿನ್ನೆ ನನಗೆ ಗಮನಿಸ್ತಾ ಇದೆ, ಸಂಧಾನದ ನಂತರ ಸಮರ ಅಂತ. ಯುದ್ಧ ನಿಲ್ಲಿಸ್ಬಿಡೋಣ ಸದ್ಯಕ್ಕೆ, ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಮಾಡಿದ ಮೇಲೂ ಕೂಡ ಒಂದಷ್ಟು ಆದಂತ ಅಟ್ಯಾಕ್ಗಳು, ಅದಾದ್ಮೇಲೆ ಈ ಬೆಳವಣಿಗೆ, ಅಮೆರಿಕ ಇರಾನ್ ಈ ಸಭೆಯಿಂದ ಈ ಯುದ್ಧದ ಬಗ್ಗೆ ಮತ್ತಷ್ಟು ಏನಾದ್ರೂ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗುವಂತ ಸಾಧ್ಯತೆ ಇದೆ. ಸೊ ಹಂಗಾಗಿ ಇರಾನ್ ಕಡೆ 16 ಜನ ಇದ್ದಾರೆ. ಸಂಧಾನ ಸಭೆಗೂ ಮುನ್ನ ಇರಾನ್ಗೆ ಟ್ರಂಪ್ ಧಮಕಿ ಬೇರೆ ಹಾಕಿರೋದು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸಂಧಾನ ಸಭೆ ಆರಂಭಕ್ಕೂ ಮುನ್ನ ಮತ್ತೆ ಟ್ರಂಪ್ ಧಮಕಿ ಹಾಕಿರೋದು, ಇರಾನ್ನಿಂದ ಹಾರ್ಮೋಜ್ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿರೋದು. ಏನು ಹಾರ್ಮೋಜ್ ಜಲಸಂಧಿ ನಿಮಗೆ ಸೀಸ್ ಫೈರ್ ಆದಾಗ ಓಕೆ ಅದನ್ನ ಓಪನ್ ಮಾಡಿದ್ರು, ಈಗ ಅದನ್ನ ಬಂಧಿಸುವಂತ ಅಂದ್ರೆ ಬಂಧನ ಮಾಡುವಂತ ಕೆಲಸ ಆಗಿದೆ, ಅಂದ್ರೆ ಕ್ಲೋಸ್ ಮಾಡುವಂತ ಕೆಲಸ ಮತ್ತೆ ಆಗಿದೆ. ಅದರಲ್ಲಿ ಬೇರೆ ಧಮಕಿ ಬೇರೆ. ಈಗ ಶುಲ್ಕ ಸಂಗ್ರಹಕ್ಕೆ ಆಕ್ರೋಶ. ಟೋಲ್ ಶುಲ್ಕದಿಂದ ಇರಾನ್ ಸ್ವಲ್ಪ ಹಣ ಮಾಡಬಹುದು, ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿ ಬೇರೆ ಕಾಡಿರೋದು ಪೋಸ್ಟ್ ಮುಖಾಂತರ ಅಮೆರಿಕ ಅಧ್ಯಕ್ಷರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ಆಗಲಿದೆ. ಅಮೆರಿಕ ಇರಾನ್ ನಡುವೆ ನಡೆಯಲಿರುವಂತಹ ಸಭೆ ಇದು ಬಹಳ ಪ್ರಮುಖ. ಅಮೆರಿಕ ತಂಡಕ್ಕೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ ಇದೆ. ಇರಾನ್ ನಿಯೋಗಕ್ಕೆ ಸ್ಪೀಕರ್ ಖಲೀಬಾಫ್ ನೇತೃತ್ವ ಇದೆ. ಇರಾನ್ 14 ಜನರ ನಿಯೋಗ ಮಾಡಿಕೊಂಡಿದೆ. ಇಸ್ಲಾಮಾಬಾದ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಭದ್ರತಾ ದೃಷ್ಟಿಯಿಂದ ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಕೂಡ ಮಾಡಲಾಗಿದೆಯಂತೆ. ಸಾರ್ವಜನಿಕ ರಜೆ ಕೂಡ ಘೋಷಣೆಯಾಗಿದೆಯಂತೆ. ಜನರು ಯಾರು ಕೂಡ ಬೀದಿಗಿಳಿಬಾರದು ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ. ಈ ನಿನ್ನೆ ನನಗೆ ಗಮನಿಸ್ತಾ ಇದೆ, ಸಂಧಾನದ ನಂತರ ಸಮರ.